ಸಾವಿತ್ರಿ, ಜಗದೀಶ ಬರ್ಲಿಲ್ವೇನಮ್ಮ? ಎಲ್ಲಿ ಹಾಳಾದನೋ ಏನು? ಮನೆಯ ಹಂತೆ ಇಲ್ಲದೆ ತಿರುಗಲು ಹತ್ತಿದ. ಶಿವ ಶಿವ, ಎಂತ ಮಗ ಹುಟ್ಟಿದ ನನ್ನ ಹೊಟ್ಟೆಯಲ್ಲಿ. ಮಾತಾಡ್ತೀಯಲ್ಲ, ಇವತ್ತಿನ ನಾಳೆ ಆದ್ರೂ ಅಣ್ಣ ಬಂದು ಬರ್ತಾರಪ್ಪ. ದಯವಿಟ್ಟು ಮಾತಾಡ್ಬೇಡ. ತಗೊಳಮ್ಮ, ಅಷ್ಟೇ ಬರಲಿಯಪ್ಪ. ಕೆಮ್ಮು ಹೇಗಿದೆಯಪ್ಪ? ಡಾಕ್ಟರ್ ಕರ್ಕೊಂಡು ಬರಲೇನಪ್ಪ? ಬೇಡಪ್ಪ ಬೇಡ ಜಗದೀಶ, ಇದು ಡಾಕ್ಟರ್ ಇಂದ ವಾಸಿಯಾಗಲಾರದಪ್ಪ ನನ್ನ ಕಾಯಿಲೆ. ದಿನಕ್ಕೊಮ್ಮೆ ಆದರೂ ಈ ನನ್ನ ಮುದ್ದು ಮಗನ ಮುಖವನ್ನು ಒಮ್ಮೆ ನೋಡಿದರೆ ಸಾಕು, ಅದು ಎಂಥದ್ದೇ ಕಾಯಿಲೆಯಾದರೂ ವಾಸಿಯಾಗಿ ಬಿಡುತ್ತದಪ್ಪ, ವಾಸಿಯಾಗಿ ಬಿಡುತ್ತದೆ. ಹೌದು, ಹಗಲು ರಾತ್ರಿ ದುಡಿಯುವ ಅದೆಂತಹ ನೌಕರಿ ಸಿಕ್ಕಿದೆಯೋ ನಿನಗೆ? ಅಪ್ಪ ಏನ್ ಮಾಡುದಪ್ಪ ಅಂತ ನೌಕರಿ ಸಿಕ್ಕಿದೆಯಪ್ಪ. ಅದನ್ನ ಕೇಳಿ ಏನ್ ಮಾಡಿದಪ್ಪ? ಮೊದಲು ಹೊಸ ಬಟ್ಟೆ ಉಟ್ಕೊಂಡು ಬಾರಪ್ಪ, ನಿನಗೂ ಸೀರೆ ತಂದಿದ್ದಾನೆ, ನೀನು ಉಟ್ಕೊಂಡು ಬಾರಮ್ಮ. ಎಲ್ಲರೂ ಸೇರಿ ಸಂತೋಷವಾಗಿ ಊಟ ಮಾಡೋಣ. ಬಟ್ಟೆ ನನಗ್ಯಾಕಪ್ಪ ಹೊಸ ಬಟ್ಟೆ? ದುಡ್ಡು ಇದೆ ಎಂದು ಸೀರೆಯನ್ನು ಹಾಳು ಮಾಡಬೇಡ. ನೀನು 4 ಜನರಲ್ಲಿ ತಿರುಗಾಡುವವನು. ನೀನು ಹೊಸ ಬಟ್ಟೆ ಹಾಕಿಕೊಂಡರೆ ಚೆನ್ನಾಗಿರುತ್ತದೆ. ಮಣ್ಣಿಗೆ ಸೇರಲು ಸಿದ್ಧನಾಗಿರುವ ಈ ಹಣ್ಣೆಲೆಗಪ್ಪ ಹೊಸ ಬಟ್ಟೆ. ಅಪ್ಪ, ಇದುವರೆಗೂ ಉಂಡಟ್ಟು ಸುಖವಾಗಿ ಕಾಲ ಕಳೆದರು. ಅಪ್ಪ, ನಾನಿವರೆಗೂ ನೀನು ಯಾವುದಕ್ಕೂ ಚಿಂತಿಸಿದಪ್ಪ. ಅಪ್ಪ, ಮೊದಲು ತಂಗಿಯ ಮದುವೆಗೆ ಸಿದ್ಧತೆ ಮಾಡು. ನಂತರ ಮೊದಲು ಹೊಸ ಬಟ್ಟೆ ಹೊತ್ಕೊಂಡು ಕುತ್ಕೊಂಡು ಬಾರಪ್ಪ, ಹೋಗೋಣ. ಅದೇ ಮಾಡ್ತೀವಿ ಮಾಡಪ್ಪ. ಹೊಸ ಬಟ್ಟೆಗೆ ಹಣ ಎಲ್ಲಿತ್ತಣ್ಣ? ಅದನ್ನ ಕೇಳಿ ನೀವೇನ್ ಮಾಡಿಯಮ್ಮ? ಅದೆಲ್ಲ ಕೇಳಬಾರ್ದಮ್ಮ. ಸರಿ ಬಿಡು, ಅದ್ನೇನು ಕೇಳೋದಿಲ್ಲ. ಆದ್ರೆ ನಿನಗೆ ಯಾವ ನೌಕರಿ ಸಿಕ್ಕಿದೆ ಅದನ್ನಾರು ಸ್ವಲ್ಪ ಬಿಡಿಸ್ಬೇಕಾದ ಅಣ್ಣ. ಅದು ಇದಮ್ಮ, ನಾನೀಗ CID ಇನ್ಸ್ಪೆಕ್ಟರ್. CID ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ ಅಂದ್ರೆ ಕಳ್ಳನ ಹಿಡಿಯೋ ನೌಕರಿ. ಅಣ್ಣ ಅಣ್ಣ, ಇದು ನೀನು ಪ್ಲೀಸ್ ಹೇಳಣ್ಣ. ನಾನು ಬೇಕಾದಷ್ಟು ಕಳ್ಳರು ಹಿಡಿದು ಬಿಟ್ಟಿದ್ದೀನಮ್ಮ. ಹೌದಾ ಅಣ್ಣ? CID ನೌಕರಿ ಅಂದ್ರೆ ಸ್ವಲ್ಪ ಹುಷಾರಾಗಿದ್ದೀನಿ. ಯಾಕೆ ಹೇಳು? ನೀನು ಕಳ್ಳನ ಹಿಡಿಯುವಾಗ 4 ಜನ ಕಳ್ಳರು ಸೇರ್ಕೊಂಡು ನಿನಗೆ ಹೊಡೆದು ಹಾಕ್ಬಿಟ್ರೆ ಏನ್ ಮಾಡ್ತೀಯ ನೀನು? ನಾನು ಅವ್ರ ಕೈಗೆ ಸಿಕ್ಕಿದ್ದೇನಮ್ಮ. ನಾನು ಹುಷಾರಿಂದ ನೌಕರಿ ಮಾಡ್ತಾ ಇದ್ದೀನಿ. ಸಾವಿತ್ರಿ, ಇದೇನಮ್ಮ ಹೀಗೆ ಅಣ್ಣನ ಜೊತೆ ಮಾತನಾಡ್ತಾ ನಿಂತಿದೆಯಲ್ಲ? ಅವನು ಹಸಿದು ಬಂದಿರುತ್ತಾನೆ, ಅವನಿಗೆ ಊಟ ಬಡಿಸು. ಈ ಸಾವಿತ್ರಿ, ಸಾವಿತ್ರಿ ಅಣ್ಣ, ನಿಮ್ಗೋಸ್ಕರ ಬಿಸಿ ಬಿಸಿ ಅಡಿಗೆ ರೆಡಿ ಮಾಡಿದ್ದೀನಿ. ಪಾಯಸ ಇದೆ, ಅಪ್ಪ. ಇನ್ನೊಂದು ವಿಷಯ ಹೇಳ್ಬಾರ್ದು, ಅಣ್ಣ ಇನ್ಸ್ಪೆಕ್ಟರ್ ಅಂತೆ. ಹೌದೇನಪ್ಪ ಹುಚ್ಚ? ಏನಪ್ಪ ಜಗದೀಶ? ಯಾಕಪ್ಪ? ಮಗನು ಉನ್ನತ ಅಧಿಕಾರಿಯಾಗಿದ್ದಾನೆಂದು ನನ್ನೊಡನೆ ಹೇಳಬಾರದೇನು? ನಾನು ಸಂತೋಷ ಪಡುವುದು ಬೇಡವೇನು ಜಗದೀಶ? ಕೊನೆಗೂ ಆ ದೇವರು ನಿನ್ನ ಪ್ರಯತ್ನಕ್ಕೆ ಫಲ ನೀಡಿಯೇ ಬಿಟ್ಟ. ಅಪ್ಪ, ಫಲ ಸಿಕ್ಕಿದ್ರೆ ಏನ್ ಮಾಡ್ತಾನೆ ಹೇಳು? ಗಡಿ ಬಿಡಿ ಬಿದ್ದು ಹೇಳ್ತಾರೆ. ಸರಿ, ಈ ಮಾತಾಡಿ ಸಾಕು, ನಾನು ಊಟಕ್ಕೆ ಬಂದ್ರೆ ಏನೇ ಸರ್? ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಯಾಕೆ ಸರ್? ಕಳ್ಳತನ ಮಾಡಿದ್ದಕ್ಕೆ. ಯಾರು ಹೇಳ್ತಾರೆ ಕಳ್ಳತನ ಮಾಡಿ ಅಂತ? ಕಳ್ಳತನ ಮಾಡಿದವರು ಇಲ್ಲದಿದ್ದಾಗ ಸರ್, ನಾನು ಕಳ್ಳತನ ಮಾಡಿಲ್ಲ ಸರ್. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಸರ್. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಮಗನೇ, ಕಳ್ಳತನವನ್ನು ಮಾಡಿ ಎಂದು ಸುಳ್ಳು ಹೇಳುವೆಯಾ? ನೀನು ಪದವೀಧರ, ನಾಚಿಕೆ ಆಗಲ್ಲ ನಿನಗೆ ಈ ಸುಳ್ಳು ಹೇಳಲು? ಸರ್, ನಾನು ನಿಜವಾಗ್ಲೂ ಸರ್, ಅವ್ರು ಸುಮ್ಮನೆ ಹೇಳ್ತಾ
ಹೇಳಿದ್ರೆ ಸರ್ ಅವನ ಸುಮ್ಮನೆ ಹೇಳ್ತಾ ಇದ್ದಾರೆ. ಜಗದೀಶ, ನಿಜ ಹೇಳು, ನೀನು ಗೊತ್ತಿರುವುದು ನಿಜವೇನು? ಸತ್ಯವಾಗಿ ಹೇಳು ಜಗದೀಶ, ಸತ್ಯವಾಗಿ ಹೇಳು. ಕಳುವು ಮಾಡಿದ್ದೆ ನಿಜವಾದರೆ ಈ ಹಣವನ್ನು ಅವರಿಗೆ ವಾಪಸ್ಸು ಕೊಟ್ಟು ಬಿಡುತ್ತೀನಿ. ಏನಿಲ್ಲ ಅಂದ್ರೆ ಈ ಬಡತನಕ್ಕೆ ಹೆದರು ಕೊಟ್ಟು ಈ ಬಾಳುವ ಈ ಬಾಳಿಗೆ ಬೆಲೆ ಇಲ್ಲದಂತೆ ಬಡತನ ಮಾಡ್ತೀಯ. ನಿಜ ಹೇಳೋಣ, ನಿಜವಾಗ್ಲೂ ಮಾಡಿಲ್ಲ ಜಗದೀಶ. ಈಗಲಾದರೂ ಸತ್ಯ ಸಂಗತಿಯನ್ನ ಬಿತ್ತರಿಸು. ನೀನು ಒಂದು ವೇಳೆ ಕಳುವು ಮಾಡಿದ್ದೆ ನಿಜವಾದರೆ ಈ ಹಣವನ್ನ ಅವರಿಗೆ ವಾಪಸ್ಸು ಕೊಟ್ಟು ಬಿಡುತ್ತೀನಿ. ವಾಪಸ್ಸು ಅವನೇನೆ ಕೇಳ್ತೀಯ? ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಿ ಅವನನ್ನ. ಸಾವಿತ್ರಿ, ಕೆಟ್ಟ ಕೆಲಸ ಮಾಡುವ ದುಷ್ಟರು ನಾಶವಾಗುತ್ತಿರುವಾಗ ಯಾಕ ಮಾಡ್ತೀಯ? ಕೆಟ್ಟ ಕಾರ್ಯ ಮಾಡುವ ದುಷ್ಟರು ನಾಶವಾಗುತ್ತಿರುವಾಗ ಸಂತೋಷ ಪಡಬೇಕಮ್ಮ, ಸಂತೋಷ ಪಡಬೇಕು. ಹೀನ ಕಾಯಕ ಮಾಡುವ ನಿನ್ನ ಅಣ್ಣನಾದರೇನು, ನಿನ್ನ ತಂದೆಯಾದರೇನು, ತಪ್ಪಿಗೆ ಶಿಕ್ಷೆ ಆಗಲೇಬೇಕಮ್ಮ, ಆಗಲೇಬೇಕು. ಹೊಟ್ಟೆ ಪಾಡಿಗೆ ಕೆಟ್ಟ ಕೆಲಸ ಮಾಡುವ ನಿನ್ನ ಅಣ್ಣನಂತ ದ್ರೋಹಿಗಳು ನಾಶವಾಗಬೇಕಮ್ಮ, ನಾಶವಾಗಬೇಕು. ಸಾವಿತ್ರಿ, ಸಾಗಿ ಹೋಗುವ ಮುನ್ನ ಸತ್ಯವನ್ನೇ ಹೇಳಿ ಹೋಗ್ತೇನೆ. ನಾನು ಕಳ್ಳತನ ಮಾಡಿದ್ದೀಯ. ಅಂದಿನಿಂದ ಇಂದಿನವರೆಗೂ ಕಳ್ಳತನ ಮಾಡಿದ ಹಣದಿಂದಲೇ ನಿಮ್ಮ ಪೋಷಣೆಗೈದಿದೆ. ಬಿಡುಗಡೆಯಾಗಿ ಬಂದಮೇಲೂ ಕಳ್ಳತನವೇ ನನ್ನ ಕಾಯಕ. ಅಪ್ಪ, ಈಗ ಮಾತ್ರ ಕ್ಷಮಿಸಪ್ಪ, ಕ್ಷಮಿಸು. ನಾಚಿಕೇಡು. ತಪ್ಪು ನಿನ್ನದಲ್ಲಪ್ಪ, ತಪ್ಪು ನಿನ್ನದಲ್ಲ. ತಪ್ಪುಗಾರ ನಾನು. ಹೆತ್ತು ಹೊತ್ತು ಬೆಳೆಸಿದ್ದು ಒಂದನೇ ತಪ್ಪು, ಬುದ್ಧಿ ಕಲಿಸಿದ್ದು ಎರಡನೇ ತಪ್ಪು. ಜಗದೀಶ, ಆದರ್ಶ ಬಾಳು ಸಾಧಿಸಿದ ರಾಮಜ್ಜನ ಮಗ ಕಳ್ಳ. ನಿನ್ನ ಮುಖ ನೋಡಲು ನಾಚಿಕೆ ಆಗುತ್ತದೆ. ಪೊಲೀಸರೇ ಎಳೆದುಕೊಂಡು ಶಾಖ ಮಾಡ್ತೀಯ. ಕೆಟ್ಟ ಕಾರ್ಯ ಮಾಡುವ ದುಷ್ಟರು ನಾಶವಾಗಲೇಬೇಕಮ್ಮ, ನಾಶವಾಗಲೇಬೇಕು. ಸಾವಿತ್ರಿ, ಸಾವಿತ್ರಿ, ಸ್ವಲ್ಪ ನೀರು ತೆಗೆದುಕೊಂಡು ಬಾರಮ್ಮ, ನೀರು ಕಳ್ಳ. ನನ್ನ ಮಗ ಜಗದೀಶ ಕಳ್ಳ. ನಾನು ಕಳ್ಳನ ಕಳ್ಳನ ತಂದೆಯಾಗಿ ನಿಂದೆಯ ನುಡಿ ಕೇಳುತ್ತಾ ಒಂದೇ ಎದುರು ಬಾಳಲಾರೆ. ಇಲ್ಲ, ಬಾಳಲಾರೆ ಸಾವಿತ್ರಿ, ಬಾಳಲಾರೆ ಸಾವಿತ್ರಿ. ಏನಾಯ್ತು ಸಾವಿತ್ರಿ, ಏನಾಯಿತು? ರಾಮಜ್ಜನ ಮರ್ಯಾದೆ ಮಣ್ಣು ಪಾಲಾಯ್ತಮ್ಮ, ಮಣ್ಣು ಪಾಲಾಯ್ತು. ಸಾವಿತ್ರಿ, ಸಾವಿತ್ರಿ, ಹೀನ ಕಾಯಕ ಮಾಡುವ ಸಾವಿತ್ರಿ. ಶಾಂತಿ, ಶಾಂತಿ ಎಲ್ಲಿದೆಯಮ್ಮ, ಶಾಂತಿ ಎಲ್ಲಿದೆ? ಶಾಂತಿ, ಶಾಂತಿ ಸಿಗುವ ಸ್ಥಳವೆಂದರೆ
ಅದು ಸ್ಮಶಾನ ಶಾಂತಿ, ಸ್ಮಶಾನ. ನೀನು ಕಳ್ಳರ ತಂಗಿ ಸಾವಿತ್ರಿ, ಕಳ್ಳರ ತಂಗಿ. ನಾನು ಕಳ್ಳನ ತಂದೆ ಸಾವಿತ್ರಿ, ಕಳ್ಳನ ತಂದೆ. ನಾಳೆ ಸಮಾಜ ಕಟುಕರಿಗೆ ಜನ್ಮ ಕೊಟ್ಟ ರಾಮಜ್ಜ ಎಂದು ಹೀನವಾಗಿ ನೋಡುತ್ತದಮ್ಮ, ಹೀನವಾಗಿ ನೋಡುತ್ತದೆ. ಇಂಥ ಕಠೋರ ಶಬ್ದವನ್ನ ಕೇಳುವ ಬದಲು ಮಣ್ಣು ಸೇರಬೇಕಮ್ಮ. ಇಲ್ಲ ನಮ್ಮಣ್ಣ ಕಳ್ಳನ ಇಲ್ಲ, ನನ್ನ ಕಳ್ಳ ಅಲ್ಲ, ನನ್ನ ಕಳ್ಳ ಅಲ್ಲ. ಇದೆಲ್ಲ ಮೋಸ ಇದೆ ಅಮ್ಮ. ನಮ್ಮಣ್ಣ ಕಳ್ಳ ಅಲ್ಲಮ್ಮ. ಸಾವಿತ್ರಿ, ಹೇಳಮ್ಮ ಸಾವಿತ್ರಿ. ನಿನ್ನ ಅಣ್ಣನೇ ನಿಜ ಹೇಳಿದನಲ್ಲಮ್ಮ, ನಿಜ ಹೇಳಿದನಲ್ಲ. ಕಳುವು ಮಾಡಿದ್ದು ನಿಜ ಎಂದು. ಸಾವಿತ್ರಿ, ಸಾವಿತ್ರಿ, ಸಾವಿತ್ರಿ. ನಾನು ನನ್ನ ಸೀತಾ ಕರೆಯುತ್ತಿದ್ದಾಳೆ ಸಾವಿತ್ರಿ, ನನ್ನ ಸೀತಾ ಕರೆಯುತ್ತಿದ್ದಾಳೆ. ನಾಲಿಗೆ ತಡವರ್ಸ್ತಾ ಇದೆ ಸಾವಿತ್ರಿ, ನಾಲಿಗೆ ತಡವರ್ಸ್ತಾ ಇದೆ ಸಾವಿತ್ರಿ. ನಿನ್ನ ತಾಯಿ ನನ್ನನ್ನ ಕರೆಯುತ್ತಿದ್ದಾಳೆ ಸಾವಿತ್ರಿ, ಕರೆಯುತ್ತಿದ್ದಾಳೆ. ಇಲ್ಲ ಸಾವಿತ್ರಿ, ಇಲ್ಲ. ನಾನಿನ್ನು ಬಾಳಲಾರೆ ಸಾವಿತ್ರಿ, ನಾನಿನ್ನು ಮಗಳ ಮದುವೆ ಮಾಡಲು ಹೇಳಿದ್ದಂತೆ ಎಂದು ಶಪಿಸಬೇಡಮ್ಮ, ಶಪಿಸಬೇಡ ಸಾವಿತ್ರಿ. ಸಾವಿತ್ರಿ, ನೀನು ಒಬ್ಬಳೆ ಹೇಗೆ ಒಂಟಿಯಾಗಿ ಜೀವನ ಸಾಗಿಸ್ತೀಯಮ್ಮ, ಒಂಟಿಯಾಗಿ ಹೇಗೆ ಜೀವನ ಸಾಗಿಸ್ತೀಯ ಸಾವಿತ್ರಿ. ಸಾವಿತ್ರಿ, ಕೊನೆಯದಾಗಿ ಸಾವಿತ್ರಿ. ನಿಮ್ಮ ಮಗಳ ಹುಟ್ಟಿದ ನಾನು ನಿಮ್ಮ ಮಾತಿಗೆ ಇಲ್ಲ ಅಂತ ಹೇಳ್ತೀನ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ನಡೆಸ್ಕೊಳ್ತೀನಿ. ಸಾವಿತ್ರಿ, ಗೆಳತಿಯ ಉದರದಲ್ಲಿ ಜನಿಸಿದ ನಿನ್ನ ಅಣ್ಣ ಕಳ್ಳನಾಗಿ ಜೈಲು ಸೇರಿದ. ನಾನು ಮಸಣದ ದಾರಿ ಹಿಡಿಯುವೆ ಸಾವಿತ್ರಿ, ಮಸಣದ ದಾರಿ ಹಿಡಿಯುವೆ. ನೀನು ನಿನ್ನ ಅಣ್ಣನ ಕೆಟ್ಟ ಕೆಲಸಕ್ಕೆ ಕೈ ಹಾಕಬೇಡಮ್ಮ, ಕೆಟ್ಟ ಕೆಲಸಕ್ಕೆ ಕೈ ಹಾಕಬೇಡ ಸಾವಿತ್ರಿ. ಸಾವಿತ್ರಿ, ಕಾಮುಕರ ಕೈಗೆ ಸಿಲುಕಿ ಸೂಳೆಯಾಗಿ ಬಾಳುವುದಕ್ಕಿಂತ ಶೀಲವತಿಯಾಗಿ ಬಾಳಮ್ಮ, ಕೊನೆಗೆ ಭಿಕ್ಷುಕನನ್ನಾದರೂ ಮದುವೆಯಾಗಿ ಶೀಲವತಿಯಾಗಿ ಬಾಳು ಮಗಳೇ, ಶೀಲವತಿಯಾಗಿ ಬಾಳು. ನಿಮ್ಮಂತ ತಂದೆ ತಾಯಿ ಹುಟ್ಟಿದಂತ ಮಗಳ ನಿಮ್ಮ ಪಾದ ಸಾಕ್ಷಿಯಾಗಿ ಯಾವ ಕಲಂಕಿನಿಯ ಕೆಲಸವನ್ನು ನಾನು ಮಾಡಲಾರೆ. ಎಲ್ಲ ಅರ್ಥವನ್ನ ಅರ್ಥೈಸಿಕೊಂಡು ಜೀವನ ಮಾಡ್ತಾ ಇರೋ ನಿಮ್ಮ ಮಗಳು ಯಾಕೆ ಗೊತ್ತಾ? ಗಂಡು 10 ಸಾರಿ ಬಿಟ್ಟಿದ್ದರೂ ಅದು ಬಂಗಾರ. ಗಂಡು 10 ಸಾರಿ ಬಿಟ್ಟಿದ್ದರೂ ಅದು ಬಂಗಾರ. ಆದ್ರೆ ಹೆಣ್ಣು ಒಂದೇ ಒಂದು ಸಾರಿ ಬಿಟ್ಟರು ಅದು ಆಗದು ಎಂದಿಗೂ ಉದ್ಧಾರ. ನನ್ನ ಹೆಸರು ಸಾವಿತ್ರಿ ಅಂತ ಇಟ್ಟಿದ್ದೀರಾ. ಈ ಸಾವಿತ್ರಿಯ ಹೆಸರಿಗೆ ಯಾವತ್ತೂ ಕಳಂಕ ತಾರದೆ ಕೊಟ್ಟ ಮನೆಗೂ ನಟ್ಟಿದ ಮನೆಗೂ ತಕ್ಕ ಕೀರ್ತಿನೇ ತರ್ತೀನಪ್ಪ. ಈ ಮಾತು ಆ ಸೂರ್ಯ ಚಂದ್ರ ಸಾಕ್ಷಿ ಅಲ್ಲದೆ ನಿಮ್ಮ ಪಾದ ಸಾಕ್ಷಿ ಅದು ಸತ್ಯಪ್ಪ. ಸಾವಿತ್ರಿ, ಹೌದು ಮಗಳೇ, ಹೌದು. ಸತಿ ಸಾವಿತ್ರಿಯರು ಬಾಳಿದ ಈ ನಾಡಿನಲ್ಲಿ ಕರದಿಯಾಗಿ ಬಾಳು ಮಗಳೇ, ಕರದಿಯಾಗಿ ಬಾಳು. ಸಾವಿತ್ರಿ, ಸಾವಿತ್ರಿ, ಒಂದು ವೇಳೆ ನಿನ್ನಣ್ಣ ಈ ಮನೆಗೆ ಬಂದರೆ ಅವನಿಗೆ ಸ್ಥಾನ
ಕೊಡಬೇಡಮ್ಮ, ಸ್ತನ ಕೊಡಬೇಡ. ಮುಗಿಯಿತು ಭವಭ್ರಾಂತಿ ಒಲಿದಕ್ಷಿವ ಸೋಮತಿ. ಹಿಂಗೆ ಮಾಡಿದ್ರೆ ಗಣೇಶ್ ನನಗೆ ಯಾರು ತಿಂಡಿ ಬಾಬಾ? ನನ್ನ ಒಡ ಅರೆ ಅರೆ ಗಣೇಶ್ ಮಿಸ್ ಮಾಡ್ದಲ್ಲ. ನನ್ನ ಉಸಿರಿಗೆ ಉಸಿರಾಗಿದ್ದ ನನ್ನ ತಂದೆ ನನ್ನ ಬಿಟ್ಟು ಹೊರಟು. ಈ ಕಾಮುಕಿ ಸಮಾಜದಲ್ಲಿ ಒಂಟಿ ಹೆಣ್ಣಾದ ನಾನು ಹೇಗೆ ಮಾಡಲಿ? ಆ ವಿಧಿಯಾಟಕ್ಕೆ ನಾನಿಂದು ಶರಣಾಗಿ ನನಗೆ ನನ್ನ ವೃತ್ತಿ ನನಗೆ ಯಾರು ಇಲ್ಲ. ನಾನು ಅನಾಥೆ ಆಗ್ಬಿಟ್ಟೆ. ದೇವ್ರೆ ನಾನು ಅನಾಥೆ ಆಗ್ಬಿಟ್ಟೆ. ನನ್ನಿಂದಲೇ ಮಾಡ್ಲಿ. ನನಗೆ ನನ್ನ ವೃತ್ತಿ ಯಾರು ಇಲ್ಲ. ಯಾರಿಗೂ ಯಾರಿಲ್ಲ ಎರವಿನ ಸಂಸಾರ, ನೀರಿನ ಗುರುಳೆ ನಿಜವಲ್ಲ ಮನುಷ್ಯ. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ,